ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂತ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 ಅಲ್ಟ್ರಾ ಸ್ಮಾರ್ಟ್ ಫೋನ್ ಇದೆ. ಕಳೆದ ವರ್ಷ ಈ ಅಲ್ಟ್ರಾ ಇರಲಿಲ್ಲ. ಈ ವರ್ಷ ಏನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಅನ್ಕೊಂಬೇಡಿ, ಆಲ್ಮೋಸ್ಟ್ ಹಂಗೆ ಇದೆ. ಒಂದು ಅಲ್ಟ್ರಾ ಅನ್ನುವಂಥ ಕಿರೀಟವನ್ನು ಇಟ್ಟಿದ್ದಾರೆ. ಇನ್ನೊಂದು ಕಾರಣ ಈ ಹೊಸ ಹೆಸರನ್ನ ಇಡೋದಕ್ಕೆ, ಈ ಒಂದು ಸೀರೀಸ್ಗೆ ಒಂದು ಹೊಸ ಪ್ಲೇಯರ್ನ ಎಂಟ್ರಿ ಆಗಿದೆಯಪ್ಪ. ವೈಡ್ ಆಗಿರುವಂಥ ಫೋಲ್ಡು ಆಲ್ರೆಡಿ ಆ ಒಂದು ವಿಡಿಯೋ ಬಂದಿರುತ್ತೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಿವತ್ತು ಈ ಗ್ಯಾಲಕ್ಸಿ Z Fold 8 ಅಲ್ಟ್ರಾ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ಹತ್ತತ್ರ 2 ಲಕ್ಷಕ್ಕೆ ಲಾಂಚ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ್ರೆ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ USB Type C ಇಂದ Type C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೆ ಯಾವ ಎಕ್ಸೆಸರೀಸು ಕೂಡ ಈ ಬಾಕ್ಸ್ ಒಳಗೆ ನಮಗೆ ಸಿಗಲ್ಲ. ಚಾರ್ಜರ್ ಇರೋದಿಲ್ಲ, ಬ್ಯಾಕ್ ಕವರ್ ಕೂಡ ನಾರ್ಮಲಿ ಯಾವ ಸ್ಯಾಮ್ಸಂಗ್ ಫೋನಲ್ಲೂ ಇರೋದಿಲ್ಲ, ಇದರಲ್ಲೂ ಕೂಡ ಕೊಟ್ಟಿಲ್ಲ. ಏನು ಡೈರೆಕ್ಟಾಗಿ ಈ ಒಂದು ಫೋಲ್ಡಬಲ್ ಅಲ್ಟ್ರಾ ಸ್ಮಾರ್ಟ್ ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕಳೆದ ವರ್ಷದ Z Fold 7 ಕಂಪೇರ್ ಮಾಡಿಕೊಂಡ್ರೆ ನೋಡೋದಕ್ಕಂಥ ಮೇಜರ್ ಡಿಫ್ರೆನ್ಸ್ ಏನು ಕಾಣಲ್ಲ. ಬಟ್ ಯಾಕೋ ಗೊತ್ತಿಲ್ಲ, ಕೈಲಿ ಇಟ್ಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಲೈಟು, ಅದಕ್ಕಿಂತ ಸ್ವಲ್ಪ ಥಿನ್ನಾಗಿದೆಯಾ ಅನ್ನೋ ಒಂದು ಫೀಲ್ನ ಕೊಡ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಥಿಕ್ನೆಸ್ಸು ಮತ್ತು ವೆಯ್ಟ್ ಆ್ಯಕ್ಚುಲಿ ಆಲ್ಮೋಸ್ಟ್ ಸೇಮೇ ಇದೆ, ತುಂಬ ಏನು ಚೇಂಜಸ್ ಆಗಿಲ್ಲ. ಈ ಸ್ಮಾರ್ಟ್ಫೋನ್ ಓಪನ್ ಆಗಿದ್ದಾಗ ಕೇವಲ 4.1 mm ಥಿಕ್ನೆಸ್ಸು, ಹೆವಿ ಥಿನ್ನಾಗಿದೆ. Type C ಪೋರ್ಟ್ ಯಾವ ಸೈಜ್ ಇದೆಯೋ ಅದೇ ಲೆವೆಲ್ನ ಥಿಕ್ನೆಸ್ ಅಂತ ಬೇಕಾದ್ರೆ ಅನ್ಬೋದು. ಕ್ಲೋಸ್ ಆಗಿದ್ದಾಗ 8.9 mm. ನಾರ್ಮಲ್ ಫೋನ್ ಕೈಲಿಟ್ಕೊಂಡಾಗ ಹೆಂಗೆ ಅನಿಸುತ್ತೋ ಅದೇ ರೀತಿ ಫೀಲ್ ಆಗುತ್ತೆ, ಆಯಿತಾ. ಫೋಲ್ಡಬಲ್ ಫೋನ್ ಅಂತ ಅನಿಸೋದೇ ಇಲ್ಲ. ಮತ್ತು ತುಂಬ ಲೈಟ್ ವೇಟ್ ಇದೆ, ಆಯಿತಾ. ಫೋಲ್ಡಬಲ್ ಲೆವೆಲ್ಗೆ ಹೆವಿ ಲೈಟ್ ವೇಟ್ ಅನ್ಬೋದು. ಬರೀ 215 ಗ್ರಾಮ್, ಆಯಿತಾ. ಮತ್ತು ಈ ಸ್ಮಾರ್ಟ್ಫೋನ್ನ ಫ್ರಂಟಲ್ಲಿ ಅಂದರೆ ಹೊರಗಡೆ ಇರುವಂಥ ಡಿಸ್ಪ್ಲೇನಲ್ಲಿ ಗೊರಿಲ್ಲಾ ಗ್ಲಾಸ್ ಸಿರಾಮಿಕ್ 3 ಪ್ರೊಡಕ್ಷನ್ ನಮಗೆ ಸಿಗ್ತದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸ್ ಅಂತ ಅನ್ಬೋದು. ಮತ್ತು ಹಿಂದ್ಗಡೆ ಈ ಒಂದು ಗ್ಲಾಸ್ ಏನಿದೆ ಇದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್. ಎರಡೂ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ಗ್ಲಾಸ್ ಅಂತ ಅನ್ಬೋದು. ನಮಗೆ ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಹಿಂಜ್ ಕೂಡ ನಮಗೆ ಮೆಟಾಲಿಕ್ ಹಿಂಜ್ ಸಿಗುತ್ತಾ, ಆಯಿತಾ. ಮತ್ತು ಈ ಒಂದು ಫೋನಲ್ಲಿ ಹೊಸದಾಗಿ ಫ್ಲೆಕ್ಸ್ ಟೈಟೇನಿಯಂ ರೀಇನ್ಫೋರ್ಸ್ಮೆಂಟನ್ನು ಈ ಡಿಸ್ಪ್ಲೇ ಹಿಂದೆ ಹಾಕಿದ್ದಾರೆ, ಆಯಿತಾ. ಸೊ ಕ್ರೀಸು ಅಂದರೆ ಈ ಬೆಂಡ್ ಆಗುತ್ತಲ್ವಾ, ಈ ಜಾಗದಲ್ಲಿ ಕ್ರೀಸ್ ಕಾಣೋದೇ ಇಲ್ಲ ಅಂತ ಅನ್ಬೋದು. ಲೈಟಾಗಿ ಬಳಕೆಗಿಡಿದ್ರೆ ಕಾಣುತ್ತೆ, ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ, ಆಯಿತಾ. ಸೊ ಕ್ರೇಜಿ ಮಾತ್ರ. ಲಿಟ್ರಲಿ ನೀವು ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಗೊತ್ತಾಗಲ್ಲ. ಇದು ಹಿಂಗೆ ಇಟ್ಕೊಂಡ್ಬಿಟ್ರೆ ಫ್ಲ್ಯಾಟ್ ಡಿಸ್ಪ್ಲೇನ ಬೆಂಡೆ ಆಗಲ್ವೇನೋ ಅನ್ನೋ ರೀತಿ ಅನಿಸುತ್ತೆ. ಸೊ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ, ಒಳ್ಳೆಯದು. ಫ್ಯೂಚರ್ನಲ್ಲಿ ಇದನ್ನು ಇಂಪ್ರೂವ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಮತ್ತು ಈ ಫೋನ್ನ ಹಿಂದೆ ನಮಗೆ 3 ಕ್ಯಾಮ್ರಾ ಇದೆ. ಸೊ ಅಪ್ಗ್ರೇಡ್ ಆಗಿದೆ ಕ್ಯಾಮ್ರಾ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು 2 ಸೆಲ್ಫಿ ಕ್ಯಾಮ್ರಾ, ಹಿಂಗೊಂದು ಮತ್ತು ಒಳಗಡೆ ಇರುವಂಥ ಡಿಸ್ಪ್ಲೇಗೊಂದು. ಜೊತೆಗೆ ಈ ಫೋನಲ್ಲಿ IP48 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಡಸ್ಟ್ ರೆಸಿಸ್ಟೆಂಟ್ ಅಂತ ಅನ್ನೋದಕ್ಕಾಗೋದಿಲ್ಲ, ಆಯಿತಾ, ಕಂಪ್ಲೀಟಾಗಿ. ಏನಕ್ಕೆ ಅಂದರೆ ಹಿಂಜೆಲ್ಲ ಇರುತ್ತೆ, ಅದರೊಳಗಡೆ ಧೂಳು ಹೋಗೋ ಸಾಧ್ಯತೆ ಇರುತ್ತೆ. ಅದರಿಂದ ಆದಷ್ಟು ಧೂಳಿಂದ ಹೊರಗಡೆ ಇದ್ದರೆ ತುಂಬ ಒಳ್ಳೆಯದು. ಈ ಫೋನಲ್ಲಿ USB Type C ಪೋರ್ಟ್ ಇದೆ, ಆಬ್ವಿಯಸ್ಲಿ ಹೆಡ್ಫೋನ್ ಜಾಕ್ ಇಲ್ಲ. ಮತ್ತು ಸಿಂಗಲ್ ಸಿಮ್ ಸ್ಲಾಟ್ ಇದೆ, ಫಿಸಿಕಲ್ ಸಿಮ್ಮು. ಬೇಕು ಅಂದರೆ ಇನ್ನೊಂದು ಈ ಸಿಮ್ ಹಾಕೊಬೋದು. ಒಟ್ಟಿನಲ್ಲಿ ಎಟ್ ಎ ಟೈಮ್ 2 ಸಿಮ್ಮನ್ನು ಯೂಸ್ ಮಾಡ್ಬೋದು. ಒಂದು ಫಿಸಿಕಲ್ ಸಿಮ್ ಅಥವಾ ಒಂದು ಈ ಸಿಮ್ ಅಥವಾ 2 ಈ ಸಿಮ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು. ಟೋಟಲ್ 3 ಕಲರ್ನಲ್ಲಿ ಲಾಂಚ್ ಆಗ್ತಾ ಇದೆ. ಓವರಾಲ್ ಲುಕ್ಕು ಎಲ್ಲ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ತುಂಬ ಏನು ಚೇಂಜಸ್ ಏನಿಲ್ಲ, ಆಯಿತಾ. ಒಳಗಡೆ ಇರುವಂಥ ಫ್ಲೆಕ್ಸ್ ಟೈಟೇನಿಯಂ ಅದೇ ಒಂದು ದೊಡ್ಡ ಅಪ್ಗ್ರೇಡು. ಅದನ್ನು ಬಿಟ್ಟರೆ ಬೇರೇನೂ ಮೇಜರ್ ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ ಹೊರಗಡೆ ಇರುವಂಥ ಡಿಸ್ಪ್ಲೇ 6.5 ಇಂಚಿಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ ಡೈನಮಿಕ್ ಅಮೋಲೆಡ್ 2X ಡಿಸ್ಪ್ಲೇ ಕ್ಲಾರಿಟಿ ಸೂಪರ್ ಆಗಿದೆ. ಪಿಕ್ಸೆಲ್ ಡೆನ್ಸಿಟಿ ಎಲ್ಲ ತುಂಬ ಜಾಸ್ತಿ ಇದೆ. ಮತ್ತು ಒಳಗಡೆ ಡಿಸ್ಪ್ಲೇ ರೆಸಲ್ಯೂಷನ್ ಪಿಕ್ಸೆಲ್ ಡೆನ್ಸಿಟಿಯನ್ನು ಇಂಪ್ರೂವ್ ಮಾಡಿದ್ದಾರೆ, ಆಯಿತಾ. ಕ್ವಾಡ್ HD ಪ್ಲಸ್ ರೆಸಲ್ಯೂಷನ್ನು 8 ಇಂಚಿನ ಡಿಸ್ಪ್ಲೇ. ಸೊ ಇದು ಕೂಡ ಅಷ್ಟೇ ಡೈನಮಿಕ್ ಅಮೋಲೆಡ್ 2X ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಒಳಗಡೆ ಇರುವಂಥ ಡಿಸ್ಪ್ಲೇ ಇದೀಗ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ನ ಜೊತೆಗೆ ಬರುತ್ತೆ, ಆಯಿತಾ. ಸೊ ಹೊರಗಡೆನೂ ಕೂಡ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ, ಈ ಡಿಸ್ಪ್ಲೇಗೂ ಇದೆ. ಬಟ್ ಅಷ್ಟೊಂದಿದೆ ಅಂತ ಅನ್ನಿಸ್ತಿಲ್ಲ. ಬಟ್ ಒಳಗಡೆ ಇರುವಂಥದ್ದು ಹೆವಿ ಸಖತ್ತಾಗಿದೆ, ಆಯಿತಾ. ಹಿಂದ್ಗಡೆ ಯಾವುದಾದ್ರೂ ಹಾರ್ಶ್ ಲೈಟ್ ಇದ್ದರೆ ಅಥವಾ ಡೇ ಲೈಟಲ್ಲಿ ಹೊರಗಡೆ ನೀವು ಫೋನ್ನ ಆಪ್ರೇಟ್ ಮಾಡ್ತಾ ಇದ್ದರೆ ನಿಮಗೆ ರಿಫ್ಲೆಕ್ಷನ್ಸು ಅಷ್ಟಾಗಿ ಬರೋದಿಲ್ಲ. ನಂಗೆ ಅನ್ನಿಸ್ದಂಗೆ ಈ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಆಗ್ತಷ್ಟು
ಫೋನ್ನ ಡಿಸ್ಪ್ಲೇ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನಗೆಲ್ಲೋ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಯಿತಾ. ಈ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ, 3000 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ ಇದೆ ಆಯಿತಾ. ಆದರೆ ಬಿಸಿಲಿಗೆ ಹೋದಾಗ ಸ್ವಲ್ಪ ನಮಗೆ ಕಡಿಮೆ ಅನ್ನಿಸ್ತು. ಮೋಸ್ಟ್ಲಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಏನೋ ಒಂದು ಮಾಡ್ತಾ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ಮತ್ತು 120 ಹರ್ಟ್ಸಿನ ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಮತ್ತು ವಿಷನ್ ಬೂಸ್ಟರ್ ಅವ್ರದ್ದು ಟೆಕ್ನಾಲಜಿ, ಸೊ ಎಲ್ಲ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ ವಿವಿಡ್ ಆಗಿ. ಮತ್ತು ಅವ್ರು ಹೇಳೋ ಪ್ರಕಾರ ಫೋಲ್ಡ್ 7ಗೆ ಕಂಪೇರ್ ಮಾಡಿಕೊಂಡ್ರೆ 15% ಜಾಸ್ತಿ ಬ್ರೈಟ್ ಆಗಿದೆ ಅಂತ ಅಂತಾರೆ. ಸೊ ಓಕೆ, ಇಂಪ್ರೂವ್ಮೆಂಟ್ಸ್ ಅಂತೂ ಡಿಸ್ಪ್ಲೇನಲ್ಲಿ ಆಗಿದೆ. ಅದರಲ್ಲೂ ನಂಗೆ ತುಂಬ ಇಂಪ್ರೆಸ್ ಮಾಡಿದ್ದು ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್. ನಿಮ್ಮ ವಿಜುವಲ್ ಎಕ್ಸ್ಪೀರಿಯನ್ಸನ್ನೇ ಡಿಫ್ರೆಂಟ್ ಮಾಡುತ್ತಾ ಆಯಿತಾ. ಸೊ ಎಲ್ಲ ಫೋನ್ಗೂ ಇದನ್ನು ಹಾಕಿದ್ರೆ ಸಖತ್ತಾಗಿರುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ 3 ವೇರಿಯಂಟ್ ಇದೆ. ಅಪ್ ಟು 16 GB ರ್ಯಾಮು ಮತ್ತು 1 TB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. LPDDR5X ರ್ಯಾಮ್ ಟಾಪ್ ನಾಚ್ ಮತ್ತು UFS 4.0 ಸ್ಟೋರೇಜನ್ನು ಇದಕ್ಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. 4.1 ಹಾಕ್ಬೋದಾಗಿತ್ತು, ಬಟ್ ಸ್ಟಿಲ್ ಅಂಥ ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಬಿಡಿ 4.0 ಮತ್ತು 4.1ಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಫಾರ್ ಗ್ಯಾಲಕ್ಸಿ ಆಯಿತಾ. ಈ ಗ್ಯಾಲಕ್ಸಿ ಫೋನ್ಗೆ ಅಂತಲೇ ಟ್ಯೂನ್ ಮಾಡಿರ್ತಾರೆ ಅಷ್ಟೇ ಆಯಿತಾ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ತಲೆ ಕೆಡಿಸ್ಕೊಬೇಡಿ. 3 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ವು. ಮೋಸ್ಟ್ಲಿ ಹೊಸ ಫೋನ್ ಅಲ್ವಾ, ಸ್ಯಾಮ್ಸಂಗ್ ಅವರು ಮೋಸ್ಟ್ಲಿ ಅದನ್ನು ಡಿಸೇಬಲ್ ಮಾಡಿರಬಹುದು. ಸದ್ಯಕ್ಕೆ ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಆಗ್ತಿಲ್ಲ. ಯಾವುದೇ ಅಂದರೆ ಕೆಲವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಕ್ಕೆ ಇವ್ರು ಪರ್ಮಿಷನ್ ಕೊಡ್ತಿಲ್ಲ. ಮೋಸ್ಟ್ಲಿ ಫ್ಯೂಚರ್ ಅಪ್ಡೇಟ್ನ ಎನೇಬಲ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ವಾ, ಸೊ ಲೀಕ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೋಸ್ಟ್ಲಿ ಅದನ್ನು ಡಿಸೇಬಲ್ ಮಾಡಿರ್ತಾರೆ ನಂಗೆ ಅನ್ನಿಸ್ದಂಗೆ. ಗೇಮಿಂಗ್ ಎಲ್ಲ ತುಂಬ ಸ್ಮೂತಾಗಿ ಆರಾಮಾಗಿ ಹೈ ಸೆಟ್ಟಿಂಗಲ್ಲಿ ಆಡ್ಕೊಂಬೋದು, ತಲೆನ ಕೆಡಿಸ್ಕೊಂಬಿಡಿ. BGM ಎಲ್ಲ ಹೆವಿ ಸ್ಮೂತಾಗಿ ಸಿಗುತ್ತೆ. ಮತ್ತು ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು, ಸೊ ಪರ್ಫಾರ್ಮೆನ್ಸಿಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಅಪ್ಗ್ರೇಡ್ ಆಗಿದೆ. ಹಿಂದ್ಗಡೆ 3 ಕ್ಯಾಮ್ರಾ ಇದೆ. 200 MP ಮೇನ್ ಸೆನ್ಸಾರ್, ಕಳೆದ ವರ್ಷ ಕೂಡ 200 MP ಮೇನ್ ಸೆನ್ಸಾರ್ ಇತ್ತು, ಅದಾಗೇ ಇದೆ ಆಯಿತಾ. ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಎಲ್ಲ ಸಿಗುತ್ತೆ. ಇನ್ನೊಂದು 10 MP ಟೆಲಿಫೋಟೋ 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದು ಯಾವುದೇ ಅಪ್ಗ್ರೇಡ್ ಆಗಿಲ್ಲ, ಬಟ್ ಅಪ್ಗ್ರೇಡ್ ಆಗಿರುವಂಥದ್ದು ವೈಡ್ ಆ್ಯಂಗಲ್ ಕ್ಯಾಮ್ರಾ. 50 MP ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಈ ವರ್ಷ ಹಾಕಿದ್ದಾರೆ. ಸೂಪರ್ ವಿಷಯ. ಸೊ ಕಳೆದ ವರ್ಷ ಮೆಗಾಪಿಕ್ಸೆಲ್ ಸ್ವಲ್ಪ ಕಡಿಮೆ ಇತ್ತು, ಮೋಸ್ಟ್ಲಿ 10 MP ಇತ್ತು ಅಂತ ಅನ್ಕೋತೀನಿ. ಈ ವರ್ಷ 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಸೊ ರೆಸಲ್ಯೂಷನ್ ಡೀಟೇಲ್ ಸ್ವಲ್ಪ ಮಚ್ ಬೆಟರ್ ಬರುತ್ತೆ ಆಯಿತಾ. ಮತ್ತು 2 ಸೆಲ್ಫಿ ಕ್ಯಾಮ್ರಾ, 2 ಕೂಡ 10 MP ಇಲ್ಲಿ ಮೇಲ್ಗಡೆ ಇರುವಂಥದ್ದು ಮತ್ತು ಒಳಗಡೆ ಇರುವಂಥದ್ದು. ಸೊ 2 ಕೂಡ ಕ್ಲಾರಿಟಿ ತುಂಬ ಸಿಮಿಲರ್ ಇದೆ ಅಂತ ಅನ್ನಿಸ್ತು ನನಗೆ. ಮೇನ್ ಸೆನ್ಸಾರ್ ನಿಮಗೆ ಕಳೆದ ವರ್ಷದ ಫೋಟೋ ಈ ವರ್ಷದ ಫೋಟೋ ನೀವು ಅಕ್ಕಪಕ್ಕ ಇಟ್ಕೊಂಡ್ರೆ ನನಗೇನೋ ತುಂಬ ಭೂಮಿ ಆಕಾಶದ ಡಿಫ್ರೆನ್ಸ್ ಇರುತ್ತೆ ಅಂತ ಅನ್ನಿಸ್ತಾ ಇಲ್ಲ ಆಯಿತಾ. ಸೊ ನಿಮಗೆ ಕ್ವಾಲಿಟಿ ಆಲ್ಮೋಸ್ಟ್ ಸೇಮ್ ಬರುತ್ತೆ, ತುಂಬ ಮೇಜರ್ ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ ನಂಗೆ ಅನ್ನಿಸ್ದಂಗೆ ಆಯಿತಾ. ಪ್ರೊಸೆಸಿಂಗ್ ಡಿಫ್ರೆಂಟ್ ಆಗಿರಬಹುದು ಆಯಿತಾ, ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ಬೋದು ಸ್ವಲ್ಪ ಅಲ್ಲಿ ಇಲ್ಲಿ, ಬಟ್ ನನಗೇನೋ ತುಂಬ ದೊಡ್ಡ ಜಂಪ್ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ಈವನ್ ಟೆಲಿಫೋಟೋ ಇದು ಕೂಡ ಅಷ್ಟೇ, ಟೆಲಿಫೋಟೋ ಕ್ಯಾಮ್ರಾ 10 MP ಇದು. ಅದು ಮೆಗಾಪಿಕ್ಸೆಲ್ ಸ್ವಲ್ಪ ಜಾಸ್ತಿ ಮಾಡಬೇಕು, ಬರೀ 10 MP ನಂಗೆ ಅನ್ನಿಸ್ದಂಗೆ ಕಡಿಮೆ ಅನಿಸುತ್ತೆ. ಬಟ್ 3x ಆಪ್ಟಿಕಲ್ ಝೂಮ್ ಓಕೆ, ಪೋರ್ಟ್ರೇಟ್ ಕ್ಯಾಮ್ರಾ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಓಕೆ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಆ ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವೈಡ್ ಆ್ಯಂಗಲ್ ಕ್ಯಾಮ್ರಾ ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮಗೆ, ಅಂದರೆ ಝೂಮ್ ಮಾಡಿದಾಗ ಆ ಡೀಟೇಲ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ. ಮತ್ತು 10 MP ಸೆಲ್ಫಿ ಕ್ಯಾಮ್ರಾ ಅದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ವಿಡಿಯೋಗ್ರಫಿಯಲ್ಲಿ ನನಗೆ ಪರ್ಸ್ನಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಡ್ವಾನ್ಸ್ ಪ್ರೊಫೆಷ್ನಲ್ ವಿಡಿಯೋ ಕೊಡ್ಯಾಕಲ್ಲೂ ಬೇಕಾದ್ರೆ ನೀವು ಶೂಟ್ ಮಾಡ್ಬೋದು. ಅದಕ್ಕೆ APV ಕೊಡ್ಯಾಕ್ ಅಂತ ಕರೀತಾರೆ, ಅದನ್ನು ಎನೇಬಲ್ ಮಾಡ್ಕೊಬೋದು. ಲಾಸ್ಲೆಸ್ ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು. ಮುಂಚೆ ಈ S26 ಅಲ್ಟ್ರಾಗೂ ಕೂಡ ಇದು ಬಂದಿತ್ತು. ಸೊ ಅದನ್ನು ಇದಕ್ಕೂ ಕೂಡ ಕೊಡ್ತಾ ಇದ್ದಾರೆ, ಲಾಗ್ ಮೋಡು PVCL ರೆಕಾರ್ಡ್ ಮಾಡುವಂಥದ್ದು. ಸೊ ಅಂದರೆ ಪೋಸ್ಟಲ್ಲಿ ನೀವು ಕಲರ್ ಕರೆಕ್ಷನ್ ಅದೆಲ್ಲ ಮಾಡ್ತೀರಾ ಅಂದರೆ ನೀವು ವಿತೌಟ್ ಗ್ರೇನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಆಯಿತಾ. ಪೋಸ್ಟಲ್ಲಿ ಹೆವಿ ಎಡಿಟಿಂಗ್ ಮಾಡೋರಿಗೆ ನಂಗೆ ಅನ್ನಿಸ್ದಂಗೆ ಯೂಸ್ ಆಗುತ್ತೆ. ಇನ್ನು ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅಥವಾ 4K 60 FPS ಕೂಡ ಮಾಡುತ್ತೆ. ಈವನ್ ಫ್ರಂಟ್ ಕ್ಯಾಮ್ರಾ ಕೂಡ 4K 60 FPS ಮಾಡುತ್ತೆ. ತುಂಬ ಸ್ಟೇಬಲ್ ಇದೆ ಆಯಿತಾ. ಆರಿಜಾಂಟಲ್ ಲಾಕ್ ಫೀಚರು, ಇವಾಗ ಆನ್ ಮಾಡ್ಕೊಂಡು ಹಿಂಗೆಲ್ಲ ತಿರುಗಿಸಿದ್ರು ಕೂಡ ಅದು ನಿಮಗೆ ಓರಿಯೆಂಟೇಷನ್ನ ಲಾಕ್ ಆಗಿಟ್ಕೊಳ್ಳುತ್ತೆ, ಯೂಸ್ ಆಗುವಂಥ ಫೀಚರ್. ನೈಟೋಗ್ರಫಿ ಕೂಡ ಅಷ್ಟೇ, ಲೋ ಲೈಟಲ್ಲಿ ನಿಮಗೆ ಗ್ರೈನ್ಸ್ ಎಲ್ಲ ತುಂಬ ಕಡಿಮೆ ಬರೋ ಥರ ನೀವು ಶೂಟ್ ಮಾಡ್ಕೊಬೋದು. ಪ್ರೋ ಮೋಡ್ ಇದೆ. ಪ್ರೋ ಮೋಡ್ ನನಗೆ ಅನ್ನಿಸ್ದಂಗೆ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಸಪ್ರೇಟ್ ಅಪ್ಲಿಕೇಶನ್ನೇ ಬರೋದು ನೀವು ಬೇಕು ಅಂದರೆ, ಅದರಲ್ಲಿ ಇನ್ನೂ ಅಡ್ವಾನ್ಸ್ಡ್ ಅಡಿಷ್ನಲ್ ಫೀಚರ್ಗಳೆಲ್ಲ ಸಿಕ್ಬಿಡುತ್ತೆ. ಇನ್ನು ಕ್ಯಾಮ್ರಾ AI ಫೀಚರ್ನ ನನಗೆ ತುಂಬ ಫೇವ್ರೇಟ್ ಅನಿಸಿದ್ದು, ಇಷ್ಟ ಆಗಿದ್ದು ಮೈ ಫ್ಯಾನ್ ಕ್ಯಾಮ್ ಅಂತ ಆಯಿತಾ. ಸೊ ನೀವು ವಿಡಿಯೋ ರೆಕಾರ್ಡ್ ಮಾಡಾದಮೇಲೆ ಗ್ಯಾಲರಿ ಒಳಗೆ ನಿಮ್ಗೆ AI ಫೀಚರ್ ಒಳಗೆ ಹೋದರೆ ಅಲ್ಲಿ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ ಫೇಸ್ನ ಆಯಿತಾ. ನೀವು ಯಾವ್ದು ಬೇಕು ಅದನ್ನು ಚೂಸ್ ಮಾಡಿಕೊಂಡ್ರೆ
ಆ ಒಂದು ವ್ಯಕ್ತಿಯನ್ನು ಅಥವಾ ಆಬ್ಜೆಕ್ಟನ್ನು ಆ ಒಂದು ಯಾರೇ ಆಗಿರಲಿ ಆಯಿತಾ, ಅವ್ರು ಓಡಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಆಯಿತಾ, ನೀವಾದರೂ ಆಗಿರ್ಬೋದು. ಅದು ಚೂಸ್ ಮಾಡಿಬಿಟ್ರೆ ನಿಮ್ಮನ್ನು ಸೆಂಟ್ರಿಗೆ ಇಟ್ಕೊಂಬಿಟ್ಟೋದು, ನೀವು ಅದರಲ್ಲಿ ಯಾವ ಆಸ್ಪೆಕ್ಟ್ ರೇಷಿಯೋಲ್ಲಿ ನೀವು ಸೆಟ್ ಮಾಡ್ತೀರಾ ಅಂತೆಲ್ಲ ಕೇಳುತ್ತೆ. ಚೂಸ್ ಮಾಡಿದ್ರೆ ನಿಮ್ಮನ್ನೇ ಸೆಂಟ್ರಿಗೆ ಇಡೋದು, ಕಂಪ್ಲೀಟ್ ವಿಡಿಯೋ ನಿಮ್ಮನ್ನೇ ಇದು ಮಾಡುತ್ತೆ ಆಯಿತಾ. ಅದು ನೀವು ಬೇಕಾದ್ರೆ ಆಮೇಲೆ ಸೇವ್ ಮಾಡ್ಕೊಬೋದು. ಇವು ಇಷ್ಟ ನಂಗೆ ಅನ್ನಿಸ್ತಂಗೆ ಇದು ಕ್ರಿಯೇಟ್ರ್ಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡೋರಿಗೆ ನಂಗೆ ಅನ್ನಿಸ್ತಂಗೆ ತುಂಬ ಎಲ್ಪ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಅದು ಬಿಟ್ಟರೆ ಮುಂಚೆ ಇದ್ದಂಥ ಗ್ಯಾಲಕ್ಸಿ AI ಫೀಚರ್ಗಳು ಇದ್ದೇ ಇದೆ. ಫೋಟೋ ಅಸಿಸ್ಟು ಇವೆಲ್ಲ ಇಂಪ್ರೂವ್ ಆಗಿದೆ, ಆಬ್ಜೆಕ್ಟ್ ಎರೇಸಿಂಗ್ ಇವೆಲ್ಲ ತುಂಬ ಇಂಪ್ರೂವ್ ಆಗಿದೆ, ಆಡಿಯೋ ಎರೇಸಿಂಗ್ ಫೀಚರ್ ಅದು ಕೂಡ ತುಂಬ ಇಂಪ್ರೂವ್ ಆಗಿದೆ. ಸೊ ಮುಂಚೆ ಇದ್ದಂತೆ ಎಲ್ಲ ಗ್ಯಾಲಕ್ಸಿ AI ಫೀಚರ್ಗಳು ಸಿಗುತ್ತೆ. ಇದು ನಂಗೆ ಅನ್ನಿಸ್ತಂಗೆ ಮೈ ಫೇಸ್ ಕ್ಯಾಮ್ ಒಂದು ಅಡಿಷ್ನಲ್ ಫೀಚರ್ ಅಂತ ನನಗನ್ಸಿದ್ದು ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನಾವು ಪೋಸ್ಟ್ ಅಂದರೆ ಶೂಟ್ ಮಾಡಾದ್ಮೇಲೆ ವೀಡಿಯೋನ ಗ್ಯಾಲರಿ ಒಳಗಡೆ AI ಎಡಿಟಿಂಗ್ ಆಪ್ಷನ್ ಇರುತ್ತಲ್ವ ಅದರೊಳಗಡೆ ಮಾಡ್ಕೊಬೋದು. ಇನ್ನು OS ಬಂತು ಅಂದರೆ ಆ್ಯಂಡ್ರಾಯ್ಡ್ 17 ಬೇಸ್ಡ್ OS, One UI 9.0 ನಮಗೆ ಸಿಗ್ತದೆ. OS ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ. ಈ ಫೋನ್ಗೆ ಆಬ್ವಿಯಸ್ಲಿ 7 ವರ್ಷ OS ಅಪ್ಡೇಟ್ ಕೊಡ್ತಾರೆ ಮತ್ತು 7 ವರ್ಷ ಸೆಕ್ಯೂರಿಟಿ ಪ್ಯಾಚೆಲ್ಲ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಎಲ್ಲ ತುಂಬ ಬೆಟರ್ ಆಗಿದೆ. 3 ವಿಂಡೋ ಒಟ್ಟೊಟ್ಟಿಗೆ ನೀವು ಓಪನ್ ಮಾಡ್ಕೊಬೋದು. ಇಂಟ್ರೆಸ್ಟಿಂಗ್ ಆಗಿದೆ, ಹೆಂಗೆ ಬೇಕಂಗೆ ಅರೇಂಜ್ ಮಾಡ್ಕೊಬೋದು. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಚೆನ್ನಾಗಿದೆ. One UI ಚೆನ್ನಾಗಿದೆ ಆಯಿತಾ. ನನಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಬಿಟ್ಟರೆ ನೆಕ್ಸ್ಟ್ ಇಷ್ಟ ಆಗುವಂಥ OS ಸ್ಯಾಮ್ಸಂಗಿಂದು ಈ One UI ಆಯಿತಾ. ನೆಕ್ಸ್ಟ್ ಗ್ಯಾಲಕ್ಸಿ AI ಫೀಚರಿಗೆ ಬಂತು ಅಂದರೆ ನಡ್ಜಲ್ಲಿ ನನಗೆ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಆ್ಯಂಬಿಯೆಂಟ್ ನಡ್ಜ್ ಅಂತ ಆಯಿತಾ. ಸೊ ನೀವು ಯಾರ ಜೊತೆ ಚಾಟ್ ಮಾಡ್ತಾಯಿದ್ರೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಪಾಪಪ್ ಆಗುತ್ತೆ ಸಣ್ಣದಾಗಿ. ಸೊ ಅಂದರೆ ಯಾವುದೋ ಅವ್ರು ಮೆಸೇಜ್ ಹಾಕ್ತಾರೆ, ಈ ಲೊಕೇಶನ್ಗೆ ಹೋಗೋಣ ಅಂತ, ಈ ಡೇಟ್ ಅಂತ ಹಾಕ್ತಾರೆ. ನೀವು ಆ ರಿಮೈಂಡ್ ಪಟ್ ಅಂತ ಎಲ್ಲೇ ಒಂದು ನೋಟಿಫಿಕೇಷನ್ ಪಟ್ ಅಂತ ಪಾಪ್ ಆಗುತ್ತೆ ರೈಟಲ್ಲಿ ಆಯಿತಾ. ಸೊ ನೀವು ಕ್ಲಿಕ್ ಮಾಡಿದ್ರೆ ಅದು ಮ್ಯಾಪಿಗೆ ಕರ್ಕೊಂಡು ಹೋಗೋದಾಗಲಿ ಅಥವಾ ಕ್ಯಾಲೆಂಡರ್ ಸೇವ್ ಮಾಡೋದಾಗಲಿ ಇದನ್ನೆಲ್ಲ ಅಲ್ಲೇ ಮಾಡ್ಕೊಂಬಿಡ್ಬೋದು. ಇಂಟ್ರೆಸ್ಟಿಂಗ್. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಪಟ್ ಅಂತ ಇನ್ನೊಂದು ವಿಂಡೋದಲ್ಲಿ ಓಪನ್ ಆಗುತ್ತೆ ಅದು ಆಯಿತಾ. ಸೊ ನಿಮ್ಮ ಕಾನ್ವರ್ಸೇಷನ್ ಆ ಕಡೆನೇ ಇರುತ್ತೆ. ಡಿಫ್ರೆಂಟಾಗಿ ಏನೇನೋ ಮಾಡ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ಇನ್ನೂ ಕೂಡ ಇಂಪ್ರೂವ್ಮೆಂಟ್ಸ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಈವನ್ ನೌ ಬ್ರೀಫ್ ಕೂಡ ಅಷ್ಟೇ, ಅದೊಂಥರ ನಿಮ್ಮದು ಡೇಯನ್ನು ಸಮ್ಮರೈಸ್ ಮಾಡುತ್ತೆ, ನಿಮ್ಮದೇನೇ ಕ್ಯಾಲೆಂಡ್ರಲ್ಲಿ ಏನಿದೆ ಅದೆಲ್ಲ ಅದನ್ನು ಕೂಡ. ಸೊ ಅದು ಮುಂಚೆನೂ ಇತ್ತು, ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಷ್ಟೇ. ಏನು ಜೆಮಿನೈ ಇಂಟಿಗ್ರೇಷನ್ನು, ಸೊ ಜೆಮಿನೈ ನೋಟ್ಬುಕ್ಕನ್ನು ಈ ಫೋನಿಗೆ ಹಾಕಿದ್ದಾರೆ. ಸೊ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ನೋಟ್ಬುಕ್ಕನ್ನು ಅಂದರೆ ಜೆಮಿನೈ ನೋಟ್ಬುಕ್ಕನ್ನು ಯೂಸ್ ಮಾಡಿದ್ದೀರಾ ಅಂತ. ವಿಜುವಲ್ ಡಾಟಾ ಅಂದರೆ ನಿಮ್ಮದು ಏನೋ ಒಂದು ಫೋಟೋನ ಏನೋ ಒಂದು ಹಾಕ್ಬಿಟ್ರೆ ಲಿಟ್ರಲಿ ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿಕೊಟ್ಬಿಡುತ್ತೆ AI ಮುಖಾಂತರ. ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸನ್ನು ಹಾಕಿದೆ ಮತ್ತು ಸ್ಯಾಮ್ಸಂಗ್ ಅವ್ರದ್ದು ನಾಕ್ ಸೆಕ್ಯೂರಿಟಿ ಕೂಡ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಬ್ಯಾಟ್ರಿಗೆ ಬಂತು ಅಂದರೆ ತುಂಬ ದೊಡ್ಡ ಅಪ್ಗ್ರೇಡ್. ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಫಸ್ಟ್ ಟೈಮ್ ಸ್ಯಾಮ್ಸಂಗ್ ಅವರು ಹಾಕ್ತಾ ಇದ್ದಾರೆ ಮತ್ತು ವೈರ್ಡ್ 45 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಇದು ಕೂಡ ತುಂಬ ದೊಡ್ಡ ಅಪ್ಗ್ರೇಡು ಸೊ ಸ್ಯಾಮ್ಸಂಗಿಗೆ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಕೂಡ ಅಷ್ಟೇ ಅಪ್ಗ್ರೇಡ್ ಆಗಿದೆ, 20 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ಫಾಸ್ಟ್ ಚಾರ್ಜ್ ಆಗುತ್ತೆ ಈ ಸಲ. ಸೊ ಒಳ್ಳೆಯದು, ಬ್ಯಾಟ್ರಿ ಕೂಡ ದೊಡ್ಡದಾಗಿದೆ. ಸೊ ಬ್ಯಾಟ್ರಿ ಬ್ಯಾಕಪ್ ಕಳೆದ ವರ್ಷದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್ ಬರ್ಬೋದು ನಂಗೆ ಅನ್ನಿಸ್ತಂಗೆ. ಇನ್ನು ಸ್ಪೀಕರಿಗೆ ಬಂತು ಅಂತಾರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್, ಸೇಮ್ ಅದೇ ರೀತಿ ಜೋರಾಗಿ ಕೇಳಿದ್ರೆ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ. ಕನೆಕ್ಟಿವಿಟಿಯಲ್ಲಿ ವೈಫೈ 7, ಬ್ಲೂಟೂತ್ 6.0, NFC ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ನೋಡಿ ಸ್ಟಾರ್ಟಿಂಗು ಸ್ಯಾಮ್ಸಂಗ್ ಅವರು ಕೆಲವೊಂದು ಎಕ್ಸ್ಚೇಂಜ್ ಆಫರ್ ಅದು ಇದು ಎಲ್ಲ ಕೊಡ್ತಾ ಇದ್ದಾರೆ. ಸೊ ವಿತ್ ಆಫರು ನಂಗೆ ಅನ್ನಿಸ್ತಂಗೆ ಒಂದು 10,000 ಕಡಿಮೆ ಆಗ್ಬೋದೇನೋ ಅಷ್ಟೇ ಈ ಫೋಲ್ಡ್ಗೆ. ಎಲ್ಲ ಬ್ರ್ಯಾಂಡ್ ಅವರು ಫೋನ್ ಜಾಸ್ತಿ ಮಾಡಿದ್ದಾರೆ, ಇವರು ಕೂಡ ಮಾಡ್ತಾ ಇದ್ದಾರೆ. ಫೋಲ್ಡಬಲ್ ಅಲ್ವಾ ಅದರಲ್ಲೂ ಕೂಡ. ಸೊ 2 ಲಕ್ಷ ಇನ್ಸ್ಟಾಂಟ್ ಬ್ಯಾಂಕ್ ಆಫರ್ ಸಿಕ್ಕರೂ ನಂಗೆ ಅನ್ನಿಸ್ತಂಗೆ ಒಂದು 81-90 ಆಗುತ್ತೆ, ಕಡಿಮೆ ಏನಿಲ್ಲ, ತುಂಬ ಜಾಸ್ತಿನೇ ಫೋನು. ನೋಡ್ಕೊಳ್ಳಿ, ನಿಮ್ಮ ಹತ್ರ ಇಷ್ಟು ಬಡ್ಜೆಟ್ ಇದ್ದರೆ, ನಿಮಗೆ ಅವಶ್ಯಕತೆ ಇದೆ ಅಂತ ಅಂದರೆ ಪರ್ಚೇಸ್ ಮಾಡೋರು ಮಾಡ್ಬೋದು. ಫೋನ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಷ್ಟು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 ಅಲ್ಟ್ರಾ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.